ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಉಗ್ರ ಶಾರಿಕ್ಗೆ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಮಂಗಳೂರಿನಲ್ಲಿ 2022ರ ನವೆಂಬರ್ 19ರಂದು ನಡೆದಂತ ಘಟನೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಗ್ರ ಶಾರಿಕ್ಗೆ ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಕಳೆದ 3 ತಿಂಗಳ ಹಿಂದೆಯೇ ಈತ ತನ್ನ ತಪ್ಪೊಪ್ಪಿಗೆ ಅರ್ಜಿಯನ್ನ ಸಲ್ಲಿಸಿದ್ದ. ಸ್ಫೋಟಕ್ಕೆ ಸಂಚು ರೂಪಿಸಿದ್ದು ನಿಜ ಅಂತ ಒಪ್ಕೊಂಡಿದ್ದ. ಇವತ್ತು ನ್ಯಾಯಾಲಯ ತೀರ್ಪನ್ನ ಪ್ರಕಟಿಸುತ್ತೆ. ಶಿಕ್ಷೆಯ ಪ್ರಮಾಣ ಎಷ್ಟು ಅಂತ. 4 ವರ್ಷದ ಹಿಂದೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತ ಪ್ರಕರಣ ಇದು, ಕುಕ್ಕರ್ ಬ್ಲಾಸ್ಟ್ ಪ್ರಕರಣ. ಮಂಗಳೂರಿನಲ್ಲಿ ನಡೆದಂತ ಘಟನೆ ಇದು. 2022ರ ನವೆಂಬರ್ 19ನೇ ತಾರೀಕು ಕಂಕನಾಡಿ ಠಾಣಾ ವ್ಯಾಪ್ತಿಯಲ್ಲಿ ಬ್ಲಾಸ್ಟ್ ಆಗುತ್ತೆ. ಸಿಸಿಟಿವಿ ಫುಟೇಜ್ ನೋಡ್ತಾ ಇದೆ. ಈ ಘಟನೆ ನಡೆದ ಕೆಲವೇ ನಿಮಿಷದಲ್ಲಿ ಈ ಸಿಸಿಟಿವಿ ಫುಟೇಜ್ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ಆರಂಭದಲ್ಲಿ ಆಟೋದ ಬ್ಲಾಸ್ಟ್ ಆಗಿದ್ದಷ್ಟೇ ಕಂಡು ಬಂದಿತ್ತು. ಐಡಿಯಾನೇ ಇರಲಿಲ್ಲ ಯಾರಿಗೂ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣ. ಈ ಪ್ರಕರಣದ ಆರೋಪಿಯಾಗಿದ್ದವ ಶಾರಿಕ್ ಈಗ ಅಪರಾಧಿ. ತಪ್ಪೊಪ್ಕೊಂಡಿದ್ದಾನೆ. ಸ್ಫೋಟಕ್ಕೆ ಸಂಚು ರೂಪಿಸಿದ್ದು ನಿಜ ಅಂತ. ಶಿಕ್ಷೆಯ ಪ್ರಮಾಣವನ್ನ ಇವತ್ತು ನ್ಯಾಯಾಲಯ ಪ್ರಕಟಿಸಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, 2022ರಲ್ಲಿ ನಡೆದಂತಹ ಘಟನೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ತಕ್ಷಣಕ್ಕೆ ಇದೊಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಆದ್ರೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಎಲ್ಲರೂ ಶಾಕ್ ಒಳಗಾಗಿದ್ರು. ಯಾರು ಈ ಶಾರಿಕ್? ಅದಾದ ನಂತರದ ಬೆಳವಣಿಗೆಗಳನ್ನ ಕೇಳ್ತಾ ಬಂದ್ರೆ ಏನೆಲ್ಲ ಆಗಿತ್ತು ಅಪ್ಡೇಟ್ಸ್? ವೀಣಾ, ಏನು ಈ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಏನಿದೆ, ಕೊನೆಗೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂಥದ್ದು. ಏನು 2022 ನವೆಂಬರ್ 19ರಂದು ನಡೆದಂತಹ ಈ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಹೇಗಿದೆ. ನಂತರ NIA ಅಧಿಕಾರಿಗಳು ಇದರ ಒಂದು ಸಂಪೂರ್ಣವಾದಂತಹ ತನಿಖೆಯನ್ನು ನಡೆಸಿ ಶಾರಿಕ್ ಮೇಲೆ ಒಂದಷ್ಟು ಆರೋಪಗಳನ್ನು ಮಾಡಿ ಒಂದು ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಅಂದರೆ ಈ NIA ತನಿಖೆ ವೇಳೆ ಸಾಕಷ್ಟು ವಿಚಾರಗಳು ಚರ್ಚೆಯಾಗಿ, ಅಂದರೆ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂದಿತ್ತು. ಈ ಶಿವಮೊಗ್ಗ ತೀರ್ಥಹಳ್ಳಿ ಮೂಲದ ಈ ಉಗ್ರ ಶಾರಿಕ್ ಏನಿದ್ದ ಶಿವಮೊಗ್ಗದ ಐಸಿಸ್ ಮಾಡ್ಯೂಲ್ ಸದಸ್ಯನಾಗಿದ್ದುಕೊಂಡು ಸಾಕಷ್ಟು ಧಾರ್ಮಿಕ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಧರ್ಮಸ್ಥಳ, ಕದ್ರಿ ಸೇರಿದಂತೆ ಸಾಕಷ್ಟು ದೇವಾಲಯಗಳ ಒಂದು ಬ್ಲಾಸ್ಟ್ಗೆ ಸಂಚು ರೂಪಿಸಿದ್ದು NIA ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗಿತ್ತು. ಅದರಂತೆ NIA ಅಧಿಕಾರಿಗಳು ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ರು. ಈ ವೇಳೆ ಏನು ಎರಡು ಪರ ಸಾಕಷ್ಟು ವಾದ ಪ್ರತಿವಾದಗಳು ಕೂಡ ನಡೆದಿತ್ತು. ಜೊತೆಗೆ ಉಗ್ರ ಶಾರಿಕ್ ಏನಿದ್ದ BNS ಅಡಿಯಲ್ಲಿ ತಾನು ಮಾಡಿದಂಥ ಒಂದು ಸಂಚು ಏನಿತ್ತು ಅದನ್ನು ತಾನೇ ಮಾಡಿದ್ದು ಅಂತೇಳಿ ತಪ್ಪೊಪ್ಪಿಕೊಂಡಿದ್ದ. NIA ವಿಶೇಷ ನ್ಯಾಯಾಲಯವು ಕೂಡ ಈತನ ತಪ್ಪೊಪ್ಪಿನ ಅರ್ಜಿಯನ್ನು ಕೂಡ ಪುರಸ್ಕರಿಸಿತ್ತು. ಆವತ್ತು ಈ ಒಂದು NIA ಅರ್ಜಿ ಏನೊಂದು ಸಾಕಷ್ಟು, ಅಂದರೆ ಈ ಉಗ್ರ ಶಾರಿಕ್ ವಿರುದ್ಧವಾಗಿ ಸರ್ಕಾರಿ ಅಭಿಯೋಜಕ ಪ್ರಸನ್ನ ಕುಮಾರ್ ಕೂಡ ಸಾಕಷ್ಟು ವಾದವನ್ನು ಮಂಡಿಸಿದ್ರು. ಶಾರಿಕ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಕೂಡ ವಾದವನ್ನು ಮಂಡಿಸಿದ್ರು. ಈ ಎಲ್ಲ ವಾದಗಳನ್ನು ಆಲಿಸಿದ್ದ NIA ವಿಶೇಷ ನ್ಯಾಯಾಲಯ ಇವತ್ತು ತೀರ್ಪು ಪ್ರಕಟಿಸಲುದಾಗಿ ಒಂದು ಆದೇಶ ಕೂಡ ಮಾಡಿತ್ತು. ಹೀಗಾಗಿ ಇವತ್ತು ಬಹುತೇಕವಾಗಿ ಶಾರಿಕ್ ಭವಿಷ್ಯ ನಿರ್ಧಾರ ಆಗುತ್ತೆ. ಈತ ಏನು ತಾನು ಧಾರ್ಮಿಕ ಕೇಂದ್ರಗಳ ಮೇಲೆ ರೂಪಿಸಿದ್ದಂತಹ ಒಂದು ಸಂಚು ಏನಿತ್ತು, ಜೊತೆಗೆ ಒಂದು ದೊಡ್ಡ ದುರಂತವೇ ತಪ್ಪಿ ಹೋಗಿತ್ತು. ಏನೊಂದು 90 ನಿಮಿಷಗಳಿಗೆ ಸೆಟ್ ಮಾಡಬೇಕಾಗಿದ್ದಂತಹ ಒಂದು ಬಾಂಬರ್ ಟೈಮಿಂಗ್ಸ್ ಏನಿದೆ ಅದನ್ನು 9 ನಿಮಿಷಕ್ಕೆ ಸೆಟ್ ಮಾಡಿದ್ದು ಇದೊಂದು ದೊಡ್ಡ ದುರಂತ ತಪ್ಪುವ ಹಾಗೆ ಮಾಡಿತ್ತು. ಏನಾತ ಕಂಕನವಾಡಿ ಬಳಿ ಆಟೋದಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಕುಕ್ಕರ್ ಬ್ಲಾಸ್ಟ್ ಆಗಿತ್ತು, ಅಂದರೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಅಲ್ಲಿಗೆ ಉಗ್ರನ ಒಂದು ಏನು ಸಂಚು ಏನಿತ್ತು ಅದು ಫೇಲ್ ಆಗಿತ್ತು. ಅದನ್ನ ನಂತರ NIA ಅಧಿಕಾರಿಗಳು ಈತನನ್ನು ಬಂಧನ ಮಾಡಿ ಸಾಕಷ್ಟು ತನಿಖೆಯನ್ನು ಮಾಡಿದರು. ಜೊತೆಗೆ ಈತ ಎಲ್ಲೆಲ್ಲಿ ಏನೇನೆಲ್ಲ ಸಂಚು ರೂಪಿಸಿದ್ದ ಎಲ್ಲವನ್ನೂ ಕೂಡ ಬಯಲಿಗೆಳೆದರು. ಈತ ರಾಮೇಶ್ವರ
ಮಲ್ಲೇಶ್ವರಂ ಕೆಫೆ ಸೇರಿದಂತೆ ಹಲವು ಪ್ರಕರಣಗಳ ಆರೋಪಿಗಳ ಜೊತೆಗೆ ನಂಟು ಹೊಂದಿದ್ದು ಕೂಡ ಗೊತ್ತಾಗಿತ್ತು. ಹೀಗಾಗಿ ಈತನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಪ್ರಸನ್ನ ಕುಮಾರ್ ಕೂಡ ವಾದವನ್ನ ಮಂಡಿಸಿದ್ರು. ಅದರಂತೆ ಇವತ್ತು ಆತನ ಭವಿಷ್ಯ ಕೂಡ ಇವತ್ತು ಎನ್ಐಎ ವಿಶೇಷ ನ್ಯಾಯಾಲಯದಲ್ಲಿ ನಿರ್ಧಾರವಾಗಲಿದೆ. ಆತನಿಗೆ ಶಿಕ್ಷೆಯ ಪ್ರಮಾಣವನ್ನ ಇವತ್ತು ನ್ಯಾಯಾಲಯ ಅಧಿಕೃತವಾಗಿ ಪ್ರಕಟಿಸಲಿದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.